ಎಂಟೈರ್ ಬಿಗ್ ಬಾಸ್ ಗೇಮ್ ನಲ್ಲಿ ಭವ್ಯ ಗೌಡಲ 100% ಎಫರ್ಟ್ ನಲ್ಲಿ 10% ತಪ್ಪನ್ನ ನಾನು ಹುಡುಕಿದ್ದೀನಿ. 70% ಸರಿಯನ್ನ ಕೂಡ ಹೇಳಲೇಬೇಕಾಗುತ್ತೆ. ಹಾಗೇನೆ 20% ಎಲ್ಲಿ ಎಡವಿದ್ಲು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಗೇಮ್ ಅಂತ ಬಂದಾಗ ಇನ್ವಾಲ್ವ್ಮೆಂಟ್, ಎಫರ್ಟ್, ಕನ್ಸಿಸ್ಟೆನ್ಸಿ, ಸ್ಪಿರಿಟ್, ಜೆಂಡರ್, ಸಿಂಪತಿ, ಜೆನ್ಯೂನಿಟಿ, ಸ್ಕಿಲ್ ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ ಬೆಸ್ಟ್ ಅಂತ ಅನ್ಸಿದ್ದು ನನಗೆ ಮೋಕ್ಷಿತಾ ಪೈ ಮತ್ತು ಭವ್ಯ ಗೌಡ. ಇವರಿಬ್ಬರ ಗೇಮ್ ಪ್ಲೇ ನಲ್ಲಿ ಯಾವುದೇ ಸಿಂಪತಿ ಕಾರ್ಡ್ ಇರ್ಲಿಲ್ಲ. ನನ್ನ ಹತ್ರ ಎಬಿಲಿಟಿ ಇಲ್ಲ ಅನ್ನುವಂತ ಕಾರಣಕ್ಕೆ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕೆಲವೊಂದು ಜಾಗದಲ್ಲಿ ಮಾತ್ರ ಎಡವಿದ್ರು. ಸೊ ನಾನು ಅನ್ಕೊಂಡಿರೋ ಮಟ್ಟಿಗೆ ಬಿಗ್ ಬಾಸ್ ನಲ್ಲಿ ವುಮೆನ್ ಕಾರ್ಡ್ ಪ್ಲೇ ಆಗ್ತಾ ಇತ್ತು. ಆದ್ರೆ ನಾನು ಇದುವರೆಗೆ ಭವ್ಯ ಗೌಡ ಮತ್ತು ಮೋಕ್ಷಿತಾ ಪೈ ಅವರ ವಿಚಾರದಲ್ಲಿ ವುಮೆನ್ ಕಾರ್ಡ್ ಪ್ಲೇ ಆಗಿದೆ ಅನ್ನೋದನ್ನ ನಂಬೋದಿಲ್ಲ. ಸೊ ಈ ಬಾರಿ ಜೆಂಡರ್ ವೈಸ್ ನೋಡೋದಾದ್ರೆ ಮೋಕ್ಷಿತಾ ಪೈ ಇಲ್ಲ ಅಂತ ಹೇಳಿದ್ರೆ ಭವ್ಯ ಗೌಡ ಗೆಲ್ಲೋದು ನಿಶ್ಚಿತ. ಐ ಥಿಂಕ್ ಅವರೇ ಗೆಲ್ಬೇಕು ಕೂಡ. ಒಬ್ಬ ಹುಡುಗನ ಜೊತೆ ತನ್ನದೇ ಆಟದ ವೈಖರಿಯಿಂದ ಗೆಲ್ಲೋದು ತುಂಬಾನೇ ಕಷ್ಟದ ವಿಚಾರ. ಸೊ ಭವ್ಯ ಗೌಡರವರ ಗೇಮ್ ಅಲ್ಲಿ ಏನೆಲ್ಲ ನಾವು ಕಾಣ್ಬೋದು ಅಂತ ನೋಡಿದ್ರೆ, ಮೈನ್ ಥಿಂಗ್, ಈಕೆ ಯಾವುದೇ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡಿರ್ಲಿಲ್ಲ. ಯಾವುದೇ ಆಟವನ್ನಾದ್ರೂ ಆಕೆ ಆಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಎಲ್ಲರಿಗೂ ಬರೋದಿಕ್ಕೂ ಸಾಧ್ಯ ಇಲ್ಲ. ಸೊ ಇದನ್ನ ಈಕೆ ಪರ್ಸನಲ್ ಲೈಫ್ ಇಂದ ತಗೊಂಡಿದ್ದಾಳೆ ಅಂತ ನಾನ್ ಅನ್ಕೊಳ್ತೀನಿ. ಆಕೆ ಪರ್ಸನಲ್ ಲೈಫ್ ಅಲ್ಲಿ ಏನೆಲ್ಲ ಸ್ಟ್ರಗಲ್ ಮಾಡಿದ್ದಾಳೆ ನೋಡಿ, ಅದೆಲ್ಲವೂ ಕೂಡ ಇಲ್ಲಿ ಪ್ಲಸ್ ಆಗ್ತಾ ಬಂತು. ಬಹುತೇಕ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಆಟದ ವಿಚಾರದಲ್ಲಿ ನೋಡೋದೇ ಆದ್ರೆ ಎಲ್ಲರೂ ಕೂಡ ವುಮೆನ್ ಕಾರ್ಡ್ ನ ಪ್ಲೇ ಮಾಡ್ತಾರೆ. ಬಟ್ ನಾನು ಇದುವರೆಗೂ ಕೂಡ ವುಮೆನ್ ಕಾರ್ಡ್ ನ ಭವ್ಯ ಗೌಡ ಮತ್ತು ಮೋಕ್ಷಿತಾ ಪೈ ಯೂಸ್ ಮಾಡಿರೋದನ್ನ ನೋಡಿಲ್ಲ. ಸೊ ಐ ಅಗ್ರಿ ವಿತ್ ದಿಸ್. ಅವರ ಕಾನ್ಫಿಡೆನ್ಸ್ ಲೆವೆಲ್ ನ ನಾವು ಮೆಚ್ಕೊಳ್ಳೇಬೇಕು. ಸೊ ಒಂದು ಆಟದಲ್ಲಿ ಸ್ಕಿಲ್ ಮ್ಯಾಟರ್ ಆಗುತ್ತಾ ಅನ್ನೋದು, ಐ ಥಿಂಕ್ ಭವ್ಯ ಗೌಡರವರಿಗೆ ಸ್ಕಿಲ್ ಮ್ಯಾಟರ್ ಆಗದೆ ಇದ್ರೂ ಕೂಡ ಆಕೆಯ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ನೋಡಿ, ಸೊ ಅದು ಅವ್ರಿಗೆ ಅಲ್ಲಿ ಪ್ಲಸ್ ಆಯ್ತು ನೋಡಿ. ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇನ್ವಾಲ್ವ್ಮೆಂಟ್. ಭವ್ಯ ಗೌಡ ಯಾವುದೇ ಆಟಕ್ಕೂ ಕೂಡ ಹಿಂಜರಿತಾ ಇರಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದೆಲ್ಲ ಈಕೆಯ ಆಟದ ವಿಚಾರ. ಆಟದಲ್ಲಿ ಈಕೆಯನ್ನ ಮೀರಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸೊ ಇದ್ರ ಜೊತೆಗೇನೆ ಮೋಕ್ಷಿತಾ ಪೈ ಕೂಡ ಇದೇ ರೀತಿ ಆಡ್ತಾ ಬಂದ್ರು. ಒಂದು 3 ವೀಕ್ ಅಷ್ಟೇ ಈಕೆಯ ಸಿಂಪತಿ ಕಾರ್ಡ್ ಎಲ್ಲ ಪ್ಲೇ ಆಯ್ತು. ಅದಾದ್ಮೇಲೆ ಈಕೆಯದ್ದು ಏನಿದೆ ಅದನ್ನ ಮಾಡ್ತಾ ಬಂದ್ಲು. 70% ಅಷ್ಟು ಮೋಕ್ಷಿತಾ ಪೈ ಮತ್ತು ಭವ್ಯ ಗೌಡರವರಿಗೆ ಇದೆಲ್ಲ ಪ್ಲಸ್ ಆಗ್ತಾ ಬಂತು. ಇನ್ನ 20% ಬೇರೆ ವಿಚಾರದಲ್ಲಿ ಮಿಸ್ಟೇಕ್ ಮಾಡಿದ್ರು. ಸೊ ಅದನ್ನ ಮಿಸ್ಟೇಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದು ಅವರ ಚಾಯ್ಸ್ ಅಷ್ಟೇ. ಮೇಜರ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಕಂಫರ್ಟ್ ಝೋನ್ ಮ್ಯಾಟರ್ ಆಗುತ್ತೆ. ಸೊ ಭವ್ಯ ಗೌಡರವರಿಗೆ ತ್ರಿವಿಕ್ರಮ್ ಕಂಫರ್ಟ್ ಝೋನ್ ಆಗಿದ್ರು. ಬಟ್ ಟ್ರೋಫಿ ಇರೋದು ಒಂದೇ ಅನ್ನೋದು ಮಾತ್ರ ಇಲ್ಲಿ ಫ್ಯಾಕ್ಟ್. ಸೊ ಇನ್ನಿರೋದು 2-3 ವೀಕ್ ಅಷ್ಟೇ. ಇದರಲ್ಲಿ ಎಲ್ಲಾನು ಸರಿ ಮಾಡ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ವಾಟ್ ಎವರ್ ಇಟ್ ಈಸ್, ಭವ್ಯ ಗೌಡರವರ ನೆಗೆಟಿವ್ ಪಾಯಿಂಟ್ ಅನ್ನ ಎಲ್ಲರೂ ಕನ್ಸಿಡರ್ ಮಾಡ್ತೀರಾ. ಸೊ ಭವ್ಯ ಗೌಡರವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂತ. ಬಟ್ ಅವರ ಪರ್ಸನಲ್ ಲೈಫ್ ಬಗ್ಗೆ ನನಗೂ ಕೂಡ ಒಳ್ಳೆಯ ಗೌರವನೇ ಇದೆ. ಅದನ್ನ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಸೊ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ಗಳನ್ನೆಲ್ಲ ಹೊರಗಡೆ ಇಟ್ಟು ಈಗ ಎಮೋಷನ್ಸ್ ಬಗ್ಗೆ ಮಾತಾಡೋಣ. ಡ್ಯೂಡ್, ಬಿಗ್ ಬಾಸ್ ಅನ್ನೋದು ಕೇವಲ ಒಂದು ರಿಯಾಲಿಟಿ ಶೋ ಅಷ್ಟೇ. ಅದನ್ನ ತೀರಾ ಪರ್ಸನಲ್ ಆಗಿ ತಗೋಬೇಡಿ ಅನ್ನೋದು ನನ್ನ ಪರ್ಸನಲ್ ಸಜೆಷನ್. ಇವತ್ತು ಯಾರೋ ಬರ್ತಾರೆ, ನಾಳೆ ಯಾರೋ ಹೋಗ್ತಾರೆ, ಅಷ್ಟೇ ಇರೋದು ಈ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ. ಮೇಜರ್ ಆಗಿ ಏನು ಮೆಸೇಜ್ ಇಲ್ಲ, ಏನು ಹೇಳ್ಬೇಕು ಅನ್ನೋದೇ ಇಲ್ಲ ಇದರಲ್ಲಿ. ಹಾಗೇನೆ ಇದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಬಿಟ್ರೆ ಬೇರೆ ಯಾವುದೇ ವಿಚಾರಗಳನ್ನ ಪರ್ಸನಲ್ ಆಗಿ ತಗೋದಿಕ್ಕೆ ಹೋಗ್ಬೇಡಿ. ಹಾಗೇನೆ ಗೌತಮಿ ಅವರ ವಿಚಾರದಲ್ಲಿ ನಿನ್ನೆ ನಾನು ಮಾಡಿರುವಂತಹ ಪೋಸ್ಟ್ ಅದು ಎಷ್ಟು ಜನರಿಗೆ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗೇನೆ ಒಂದು ಮದುವೆ ಆಗಿರುವಂತಹ ಹೆಂಗಸು ಹೇಗಿರ್ಬೇಕು ಅನ್ನೋದನ್ನ ನಾವು ಹೇಳಿ ಕಳಿಬೇಕು ಅನ್ನೋಂತಹ ಅವಶ್ಯಕತೆ ಇಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಇದ್ದದನ್ನ ಇದ್ದ ಹಾಗೆ ಹೇಳಿದ್ದೀನಿ. ಅದು ಎದೆಗೆ ಬಂದು ಒದ್ದ ಹಾಗೆ ಆಯ್ತು ಅಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಸೊ ಬಿಗ್ ಬಾಸ್ 26ಗೆ ಮುಗಿತಾ ಇದೆ. ಹಾಗೇನೆ ಇದು ಮಾತ್ರ ನಮ್ಮ ಕಂಟೆಂಟ್ ಅಲ್ಲ. ಮುಂದಿನ ಕಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.